ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತು ನಾವು ಒಬ್ಬಟ್ಟನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು 2 ಬೌಲ್ಸ್ ಆಫ್ ಬೇಳೆನ ತೊಗೊಂಡಿದ್ದೀನಿ, ಕಡಲೆಬೇಳೆನ. ಸೊ ಈ ಬೇಳೆನೇ ಕ್ವಾಂಟಿಟಿ 2 ಬೌಲು. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು 2-3 ಸರಿ ವಾಶ್ ಮಾಡಿಕೊಂಡು ಅದನ್ನು ನೆನೆಯೋಕೆ ಇಡಬೇಕು. ನಾನು ಕುಕ್ಕರ್ಗೆ ಡೈರೆಕ್ಟಾಗಿ ನೆನೆಯೋಕೆ ಇಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು 2 ಬೌಲ್ಸ್ ಆಫ್ ಬೇಳೆ ತೊಗೊಂಡಿದ್ದೀವಿ ಅಂದರೆ ಕ್ವಾಂಟಿಟಿ 3 to 4 ಬೌಲ್ ಅಷ್ಟು ನಾನು ವಾಟರ್ನ ಆ್ಯಡ್ ಮಾಡಿಕೊಂಡು ನೆನೆಯೋಕೆ ಇಡ್ತಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಹಿಟ್ಟನ್ನು ನಾದೋದಕ್ಕೋಸ್ಕರ ನಾನು ಇಲ್ಲಿ ತೊಗೊಳ್ತಿದ್ದೀನಿ. ನಿಮಗೆ ಎಷ್ಟು ಹಿಟ್ಟು ಬೇಕು ಕ್ವಾಂಟಿಟಿ ಇವಾಗ ಸದ್ಯಕ್ಕೆ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಸೊ ಕ್ವಾಂಟಿಟಿ ಬೇಳೆ ಎಷ್ಟು ತೊಗೊಂಡಿರ್ತೀರ ಅದರ ಮೇಲೆ ಹೋಗುತ್ತೆ. 2 ಬೌಲ್ಸ್ ಅಂದರೆ 2 ಬೌಲ್ ಅಷ್ಟು 1.5 ಬೌಲ್ ಅಷ್ಟು ಹಿಟ್ಟನ್ನು ತೊಗೊಳ್ಳಿ. ಹಾಗೆಯೇ ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ತೀನಿ. ನಿಮಗೆ ಕಲರ್ ಜಾಸ್ತಿ ಬೇಕು ಅಂತಂದರೆ ಕಲರನ್ನ ನೀವು ಆ್ಯಡ್ ಮಾಡ್ಕೋಬಹುದು. ಹಾಗೆಯೇ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಿದ್ದೀನಿ, ಉಪ್ಪನ್ನು ಆ್ಯಡ್ ಮಾಡಿ ಏನು ಮಾಡಬೇಕಂದ್ರೆ ಇದನ್ನು ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಆಯಿಲ್ ಮತ್ತು ವಾಟರ್ನ ನಿಧಾನಕ್ಕೆ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ನೋಡ್ತಿದ್ರೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನಾನು ಒಂದು ಜಸ್ಟ್ ಮಿಕ್ಸ್ ಕೊಡ್ತಿದ್ದೀನಿ. ಅದಾದಮೇಲೆ ನಾನು ಆಯಿಲ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹಂಗೆ ಜಸ್ಟ್ ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ವಾ, ಆಯಿಲ್ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಬೇಕು. ಹಂಗೆ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೀವು ಒಬ್ಬಟ್ಟನ್ನು ಮಾಡೋಕ್ಕೂ 1 ಅವರ್ ಮುಂಚೆನೇ ಇದನ್ನು ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಇದನ್ನು ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಿದಿತಾ ಇದ್ದೀನಿ ನಾನು. ಇದು ಮಿದ್ದಾದ ತಕ್ಷಣ ಸ್ವಲ್ಪನೇ ಆಯಿಲ್ನ ಹಾಕ್ಕೊಂಡು ಸಾಫ್ಟಾಗಿ ಬರೋ ಥರ ನೋಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, ನೋಡಿ ಇಲ್ಲಿ ಆಯಿಲ್ ಹಾಕ್ಕೊಂಡು ಅದನ್ನು ಮತ್ತೆ ನಾನು ಚೆನ್ನಾಗಿ ನಾದ್ಕೊಳ್ಬೇಕು. ಫೈನಲ್ಲಾಗಿ ಅದು ನಾದೆಲ್ಲ ಆದಮೇಲೆ ಸ್ವಲ್ಪ ಎಣ್ಣೆನ ಹಿಟ್ಟಿನ ಸುತ್ತ ಹಾಕಿ ಅದನ್ನು 1 ಅವರು ನೆನೆಯೋದಕ್ಕೆ ಇಡಬೇಕು. ಎಷ್ಟು ಸಾಫ್ಟಾಗಿದೆ ನೋಡ್ತಿದ್ರಲ್ವ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನಾದ್ಕೊಂಡು ನಾವು ಅದನ್ನು ನೆನೆಯೋಕ್ಕೆ ಇಡಬೇಕು. ಅದಾದಮೇಲೆ ಕುಕ್ಕರ್ ನೆನೆಯೋಕ್ಕೆ ಇಟ್ಟಿರ್ತೀವಲ್ವ ಅದನ್ನು ಬೇಯೋಕ್ಕೆ ಇಡಬೇಕು. ಬೇಳೆನ ಒಂದು 3 to 4 ವಿಷಲ್ ಆದಮೇಲೆ ಅದನ್ನು ಬೇಳೆನ ತಗೊಳ್ಳಿ. ಈ ರೀತಿ ತೊಗೊಂಡು ಅದಕ್ಕೆ ಬೆಲ್ಲನ ಆ್ಯಡ್ ಮಾಡಬೇಕು. ಬೆಲ್ಲನ ನಾನು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಸೊ ನೀವು ಉಂಡೆ ಬೆಲ್ಲನ ಈ ಬೇಳೆಗೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ. ನಿಮಗೆ ಶುಗರ್ ಜಾಸ್ತಿ ಬೇಕು ಅಂತಂದರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನಿಲ್ಲಿ 2 ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ, ಅಂಗಡಿಯಲ್ಲಿ ಸಿಗೋದು. ಅದಾದಮೇಲೆ ನೀಟಾಗಿ ಮಿಕ್ಸ್ ಕೊಡಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಅದನ್ನು ಬೇಯೋದಕ್ಕೆ ಇಡಬೇಕು. ಅಲ್ಲಿ ನೀಟಾಗಿ ಬೇಯುತ್ತೆ. ಬೆಂದ ನಂತರ ನೋಡಿ ಇಲ್ಲಿ ಯಾವ ಥರ ಬೆಲ್ಲ ಎಲ್ಲ ಯಾವ ರೀತಿ ಕರಗ್ತಾ ಇದೆ ಅಂತ. ಈ ರೀತಿ ಜಸ್ಟ್ ಒಂದು ಮಿಕ್ಸ್ ಕೊಡ್ತಾ ಇರಬೇಕು. ಈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕುದಿ ಬರೋ ರೀತಿ ನೋಡ್ಕೋಬೇಕು. ಇದಾದಮೇಲೆ ಏಲಕ್ಕಿ ಇದ್ದರೆ ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಆ್ಯಡ್ ಮಾಡ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಆದಮೇಲೆ ಅದು ಸ್ವಲ್ಪ ಹೊತ್ತು ಬೆಂದ ಮೇಲೆ ಒಂದು ಹದಕ್ಕೆ ಬರುತ್ತೆ. ನೀವು ನೋಡ್ಕೊಂಡು ಅದನ್ನು ನೋಡಿಕೊಂಡು ತೆಗೆದಿಟ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ. ಅದು ಆರಿದ ಮೇಲೆ ಗಟ್ಟಿ ಆಗುತ್ತೆ. ಇದನ್ನು ಮಿಕ್ಸಿ ಜಾರಲ್ಲಿ ಹೂರಣನ ರೆಡಿ ಮಾಡ್ಕೊಳ್ಳಿ. ಈಗ ನಾನು ಒಬ್ಬಟ್ಟನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸಾಫ್ಟಾಗಿದೆ ನೋಡ್ತಿದ್ದೀರಲ್ವ, ಇದನ್ನು ತೊಗೊಂಡು ನಾನು ಹಂಗೆ ಒಂದು ಶೇಪ್ ಕೊಟ್ಟು ಅದಕ್ಕೆ ಹೂರಣನ ಸೆಂಟ್ರಲ್ಲಿ ಇಟ್ಕೊಂಡು ಅದನ್ನು ಫುಲ್ಲು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ. ಅದಾದಮೇಲೆ ಒಬ್ಬಟ್ಟನ್ನು ಕೈಯಿಂದ ಅಥವಾ ಪ್ರೆಷರಿಂದ ನೀವು ಅದನ್ನು ಹೊತ್ಕೋಬಹುದು. ಬಾಳೆ ಎಲೆಯಲ್ಲೂ ಕೂಡ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಮಾಡಿಕೊಂಡು ನಾನು ಕೈಯಿಂದನೇ ಮಾಡ್ತಿದ್ದೀನಿ. ಫಸ್ಟು ಚೆನ್ನಾಗಿರುತ್ತೆ ಮಾಡಿದರೆ. ಈ ರೀತಿ ಮಾಡ್ಕೊಂಡಾದಮೇಲೆ ನಾನು ಒಂದು ಶೇಪಲ್ಲಿ ಒಬ್ಬಟ್ಟನ್ನು ಬೇಯಿಸ್ಕೋಬೇಕು. ಸೊ ಈ ರೀತಿ ಇನ್ನೊಂದು ಕವರ್ನ ಕ್ಲೋಸ್ ಮಾಡಿಕೊಂಡು ಅದನ್ನು ಕೈಯಿಂದ ಮಾಡ್ಕೋತಾ ಇದ್ದೀನಿ. ಒಂದು ಶೇಪ್ ಚೆನ್ನಾಗಿ ಬರುತ್ತೆ. ನೀವು ಪ್ರೆಷರಿಂದನೂ ಕೂಡ ನೀವು ಮಾಡ್ಕೋಬಹುದು ಅಥವಾ ಕೈಯಿಂದನೂ ಕೂಡ ಮಾಡ್ಕೋಬಹುದು. ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಇದನ್ನು ನಾನು ಬೇಯಿಸ್ಕೋಬೇಕೀಗ. ಬೇಯಿಸ್ಕೊಂಡು ಒಂದು ತವಾನ ಇಟ್ಕೊಂಡು ಫಸ್ಟು ಆಯಿಲ್ನ ಅಪ್ಲೈ ಮಾಡಿ ಅಲ್ಲಿಗೆ ನಾನೀಗ
ಇದನ್ನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಲ್ವ ಎಷ್ಟು ಸಾಫ್ಟಾಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ಶೇಪ್ ಕೂಡ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಸೊ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದಮೇಲೆ ನೀವು ನೋಡ್ತಿದ್ದೀರಲ್ವ ಯಾವ ರೀತಿ ಸ್ವಲ್ಪ ಹೊತ್ತು ನೀಟಾಗಿ ಸೀದೆ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಬರುತ್ತೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಟೇಸ್ಟ್ ಇದೆ ನಾವು ಮಾಡೋ ಉಪ್ಪಿಟ್ಟು, ಹಾಗೆ ನೀವು ಮಾಡ್ಕೊಂಡಿರೋದು ಚೆನ್ನಾಗಿದೆ. ಇದ್ರ ಜೊತೆಗೆ ತುಪ್ಪ ತುಂಬಾ ಒಳ್ಳೆ ಕಾಂಬಿನೇಷನು. ತುಪ್ಪದ ಜೊತೆ ಟ್ರೈ ಮಾಡಿ. ಇದು ನೋಡಿ ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನೀವು ಟ್ರೈ ಮಾಡಿ ನೋಡಿ. ಹಬ್ಬದ ಸ್ಪೆಷಲ್ಲು, ಎಲ್ಲರೂ ಇಷ್ಟಪಡ್ತಾರೆ. ಟ್ರೈ ಮಾಡಿ ಕಮೆಂಟಲ್ಲಿ ನನಗೆ ತಿಳಿಸಿ ಆಯಿತಾ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನನಗೆ ತಿಳಿಸಿ. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಒಂದು ರೆಸಿಪಿ ಇಷ್ಟವಾದಲ್ಲಿ ನನಗೆ ತಿಳಿಸಿ. ಧನ್ಯವಾದಗಳು.